ಸಿಎಂ ಅವರು ವಾಪಸ್ ತಗೊಳ್ತೀವಿ ಅದೇ ಸಂಬಂಧ ಸೊ ಶಾಲೆಯಲ್ಲಿ ಸಮವಸ್ತ್ರ ಕಡ್ಡಾಯ ಇರುತ್ತೆ. ಈ ವಿಚಾರ ಎಷ್ಟು ಮಟ್ಟಿಗೆ ಸರಿ ಇದೆ? ಇಷ್ಟೇ, ಒಬ್ಬರಿಗೆ ಒಂದು ನೀತಿ ಕಾನೂನು ಮಾಡಲಿ, ಅದು ಸಮಾಜದಲ್ಲಿ ಒಂದು ಪಂಗಡವನ್ನು ಒಂದು ಸಮಾಜವನ್ನು ಗುರಿಯಾಗಿರಿಸಿಕೊಂಡು ಒಬ್ಬರಿಗೆ ಒಂದು ನ್ಯಾಯ ಇನ್ನೊಬ್ಬರಿಗೆ ಇನ್ನೊಂದು ನ್ಯಾಯ, ಒಬ್ಬರಿಗೆ ಒಂದು ಕಾನೂನು ಇನ್ನೊಬ್ಬರಿಗೆ ಒಂದು ಕಾನೂನು ಮಾಡೋದರಿಂದಾಗಿ ಸಮಾಜದಲ್ಲಿ ದೊಡ್ಡ ಕ್ಷೋಭೆ ಉಂಟಾಗತ್ತೆ. ಹಾಗಾಗಿ ಕರ್ನಾಟಕದ ಎಲ್ಲರ ಅವರು CM ಆಗಿದ್ದಾರೆ, ಯಾವುದೋ ಒಂದು ಪಂಗಡದ CM ಅಲ್ಲ. ಹಾಗಾಗಿ ಇಂತಹ ನಡವಳಿಕೆ ಅದು ಮಹಾ ಕ್ಷೋಭೆ ಕಾರಣ ಆಗುತ್ತೆ. ವಿದ್ಯಾರ್ಥಿಗಳು ಕೂಡ ಸಮವಸ್ತ್ರವನ್ನ ಕಡ್ಡಾಯ ಮಾಡಿದ್ದಾರೆ. ಸೊ ಅದೇ ಆದರೆ CM ಅವರೇ ಈ ರೀತಿ ಹೇಳಿದ್ರೆ ಗೊಂದಲಗಳಾಗುತ್ತವೆ, ಜಾತಿ ನಡುವೆ ವಿದ್ಯಾರ್ಥಿಗಳು ಜಗಳ ಆಡುವಂಥದ್ದು ಆಗುತ್ತೆ. ವಿದ್ಯಾರ್ಥಿಗಳು ಮಾತ್ರ ಅಲ್ಲ, ಈಗ ನೋಡಿ ಮೊನ್ನೆ ಎಕ್ಸಾಮ್ ಬರೆಯುವಾಗ ಹಿಂದೂಗಳಾಗಿರುವವರು ತಮ್ಮ ತಾಳಿಯನ್ನು ತೆಗೆದಿಡಬೇಕು, ಕಾಲುಂಗುರವನ್ನು ತೆಗೆದಿಡಬೇಕು, ಕಿವಿಯ ಓಲೆಯನ್ನು ತೆಗೆದಿಡಬೇಕು, ಒಂದು ಕಡೆ ಹೀಗೆ. ಮತ್ತೊಂದು ಪಂಗಡದವರಿಗೆ ಇಲ್ಲ ನೀವು ಮುಸುಗುಧಾರಿಗಳಿಗಾಗಿ ಕೂಡ ಹೋಗಬಹುದು ಅಂತ ಹೇಳುವಂಥದ್ದು, ಇದು ಕ್ಷೋಭೆಯ ಕಾರಣ. ಹೀಗೆ ಮಾಡಬಾರದು. ಸುಪ್ರೀಂ ಕೋರ್ಟ್ ಹೇಳಿತ್ತು ಎಲ್ಲ ಸಮವಸ್ತ್ರ ಕಡ್ಡಾಯ ಅಂತ ಸುಪ್ರೀಂ ಕೋರ್ಟ್ ಹೇಳಿದಾಗಲೂ ಕೂಡ ಈಗ ಯಾವುದೋ ಒಂಥರ ಓಲೈಕೆ, ಒಂದು ಸಮುದಾಯ ಓಲೈಕೆ ಅಂತ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಂತ ಖಂಡಿತವಾಗಿ ಇದನ್ನು ಮಾಡಬಾರ್ದು, ಯಾರೂ ಮಾಡಬಾರ್ದು, ಇವರಂತೂ ಖಂಡಿತ ಮಾಡಬಾರ್ದು.